ಹೆಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಿಮ್ಮ ಸ್ಟಡಿಯನ್ನು ನೀವು ಉತ್ತಮ ರೀತಿಯಲ್ಲಿ ನಡೆಸ್ತಾ ಇದ್ದೀರಿ ಅಂತ ನಾನು ಭಾವಿಸ್ತಾ ನನ್ನ ಈ 17th ಸ್ಟಡಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ದಿನ ಪ್ರಾರಂಭ ಆಗಿದ್ದು 3 AM ಅರ್ಲಿ ಮಾರ್ನಿಂಗ್. ಎದ್ದ ತಕ್ಷಣ ನಾನು ಒಂದು ಗ್ಲಾಸ್ ನೀರು ಕುಡಿದೆ. ಈ ಒಂದು ಗ್ಲಾಸ್ ನೀರು ಕುಡಿಯೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಫ್ರೆಂಡ್ಸ್? ನಮ್ಮ ಮೈಂಡ್ ಮಲ್ಕೊಂಡಿರುತ್ತೆ, ಅದು ಎದ್ದೇಳಬೇಕಪ್ಪ, ಆ್ಯಕ್ಟಿವ್ ಆಗಬೇಕಪ್ಪ ಅಂದರೆ ನಮ್ಗೆ ಖಾಲಿ ಹೊಟ್ಟೆಲಿ ಒಂದು ಗ್ಲಾಸ್ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಅದಾದಮೇಲೆ ನಾನು ಟೈಮ್ ಟೇಬಲ್ ಬರ್ಕೊಳ್ತಾ ಇದ್ದೀನಿ. ಫಸ್ಟ್ ಸ್ಲಾಟಲ್ಲಿ ಈ 3 ಅವರಲ್ಲಿ ನಾನು ಏನೇನು ಓದ್ಕೋಬೇಕು ಅನ್ನೋದನ್ನು ಬರ್ಕೊಂಡೆ. ಅದಾದಮೇಲೆ ನಾನು ನನ್ನ ನೆಚ್ಚಿನ ಕನ್ನಡ ಸಬ್ಜೆಕ್ಟನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇದು ಕನ್ನಡ ಸಾಹಿತ್ಯ ಚರಿತ್ರೆಯ ನೋಟ್ಸನ್ನು ನಾನು ಪ್ರಿಪೇರ್ ಮಾಡಿ ಅದನ್ನೇ ನಾನು ಇವತ್ತು ಇಲ್ಲ ನಿನ್ನೆ 2-3 ದಿವಸ ಆಯ್ತು ಇದನ್ನೇ ನಾನು ಓದ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಂದು ಎಲ್ಲ ಕೆಲಸ ಮುಗಿದು ಟಿಫನ್ನು ಮಾಡಿಕೊಂಡೆ. ಇವಾಗ ನಾನು ಸೆಕೆಂಡ್ ಸ್ಲಾಬ್ ಸ್ಟಾರ್ಟ್ ಮಾಡೋಕ್ಕೆ ನಾನು ಟೆರೆಸ್ ಮೇಲೆ ಬಂದೀನಿ. ಇವಾಗ ಟೈಮ್ ಬಂದು 9:49. ಎಷ್ಟಾಗೈತಿ? 9:49 ಆಗೈತಿ. ಹಾಗಾಗಿ ನಾನು ಇವಾಗ ಸೆಕೆಂಡ್ ಸ್ಲಾಟಲ್ಲಿ ಫಸ್ಟ್ ಸಬ್ಜೆಕ್ಟ್ ಜಿಯೋಗ್ರಫಿ, ಸೆಕೆಂಡ್ ಹಿಸ್ಟ್ರಿ, ಅದಾದಮೇಲೆ ಪೊಲಿಟಿಕಲ್. ಈ 3 ಸಬ್ಜೆಕ್ಟ್ನ ಇಲ್ಲೇ 3 ತಾಸು ಕುಂತ್ಕೊಂಡು ಓದ್ಬೇಕಂತ ಬಂದೀನಿ. ಮಳೆ ಗಿಳೆ ಏನು ಬರಬಾರ್ದಂತ ಅದೇವ್ರಿಗೆ ಕೇಳ್ಕೊಬೇಕಷ್ಟೇ. ಮಳೆ ಏನು ಬರೋ ಸಂಭವ ಅಂತೂ ಇಲ್ಲ. ನೋಡೋಣ ಫ್ರೆಂಡ್ಸ್. ನಿನ್ನೆ ಆಯ್ತಲ್ಲ 2 ತಾಸು ಓದ್ತಿದ್ದೆ, ಅದಾದಮೇಲೆ ಬೇಗನೆ ಮಳೆ ಬಂದುಬಿಡ್ತು. ಹಾಗಾಗಿ ಇವತ್ತು 3 ತಾಸು ಓದ್ತೀನಿ, ಆದರೆ ಮಳೆ ಬರಬಾರ್ದು. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತೀನಿ. ಏನಂದರೆ ಫ್ರೆಂಡ್ಸ್, ನಂದು ಜಿಯೋಗ್ರಫಿ ಐತಲ್ಲ, ಹಿಸ್ಟ್ರಿ ತೊಗೊಂಡಿದ್ದೆ. ಜಿಯೋಗ್ರಫಿ ಓದೋಕ್ಕೆ ತುಂಬಾ ಇಂಟ್ರೆಸ್ಟ್ ಬರೋಕತ್ತೈತಿ ಫ್ರೆಂಡ್ಸ್. ಯಾಕಂದರೆ ನಂದು ನಿನ್ನೆ ಖಂಡಗಳೆಲ್ಲ ಕಂಪ್ಲೀಟ್ ಆಯಿತು. ಇವತ್ತು ನೋಡ್ತೀನಿ ಏನಾಯ್ತು ಫ್ರೆಂಡ್ಸ್. ಇವತ್ತು 8th ಸ್ಟ್ಯಾಂಡರ್ಡ್ದು ಭೂಮಿ ನಮ್ಮ ಜೀವಂತ ಗ್ರಹ, ಇಲ್ಲಿಂದ ನಾನು ಇವತ್ತು ಪೊಲಿಟಿಕಲ್ ಇಲ್ಲಿಂದ ನಾನು ಜಿಯೋಗ್ರಫಿ ಸ್ಟಾರ್ಟ್ ಮಾಡ್ತೀನಿ. ಅವಾಗ ಸ್ವಲ್ಪ ಮಿಸ್ಟೇಕ್ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಟೈಮ್ ರಿವಿಷನ್ ಮಾಡ್ತೀನಿ, ಒಂದು ಟೈಮ್ ಇದನ್ನು ಓದ್ಕೊಂಡಿನಿ ಫ್ರೆಂಡ್ಸ್. ಮೊನ್ನೆ TET ಎಕ್ಸಾಮ್ನಲ್ಲಿ ಇದನ್ನೆಲ್ಲ ಓದ್ಕೊಂಡಿನಿ, ಮತ್ತೆ ಇವಾಗ ಹೊಸದಾಗಿ ರಿಪೀಟ್ ಚಾಲೂ ಮಾಡಿ. ಫ್ರೆಂಡ್ಸ್, ನಂದು ಜಿಯೋಗ್ರಫಿ ಮುಗಿತು. ಇವಾಗ ನಾನು ಹಿಸ್ಟ್ರಿ ಓದಕತ್ತೀನಿ. ಹಿಸ್ಟ್ರಿ ನಾನು ಭಾರತದ ಪ್ರಾಚೀನ ನಾಗರಿಕತೆಗಳಿಗೆ ಅಧೀನಿ.
ವಿಷಯಗಳನ್ನು ಇಲ್ಲೇ ಕಂಪ್ಲೀಟ್ ಮಾಡಿದೆ. ಮಳೆ ಅಂತೂ ಬರಲಿಲ್ಲ. ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಮೂರು ತಾಸು ಇಲ್ಲೇ ಓದಿದ್ದು. ಇನ್ನು ಕೆಳಗಡೆ ಹೋಗ್ಬೇಕಷ್ಟೆ. ಕೆಳಗಡೆ ಹೋಗಿ ಈಗ 1 ಗಂಟೆ ಆಗೈತೆ ಫ್ರೆಂಡ್ಸ್. ಇವಾಗ 1 ಗಂಟೆ ಆಗೈತಿ. 1 ತಾಸು ರೆಸ್ಟ್ ಮಾಡ್ತೀನಿ. ಆಮೇಲೆ 2 ಗಂಟೆಯಿಂದ ಮತ್ತೆ ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ. ಹೆಲೋ ಫ್ರೆಂಡ್ಸ್, ಇವಾಗ ನಂದು ಊಟ ಆಯಿತು. ಇವಾಗ ಟೈಮ್ 2 ಗಂಟೆ ಆಗೈತಿ. ನಾನಿವಾಗ 3rd ಸ್ಲಾಟ್ ಸ್ಟಾರ್ಟ್ ಮಾಡಬೇಕು. 2nd ಸ್ಲಾಟಲ್ಲಿ ಹಿಸ್ಟ್ರಿ, ಪೊಲಿಟಿಕಲ್, ಜಿಯೋಗ್ರಫಿ ಕಂಪ್ಲೀಟ್ ಆಗೈತಿ. ಇವಾಗ 3rd ಸ್ಲಾಟಲ್ಲಿ EVS, ಆಮೇಲೆ ಸೈನ್ಸ್, ಆಮೇಲೆ ಕರೆಂಟ್ ಅಫೇರ್ಸ್ ಇವಾಗ ಓದಬೇಕು ಫ್ರೆಂಡ್ಸ್. ಇವಾಗ ಟೈಮ್ 6 ಗಂಟೆ ಆಗೈತಿ. ನನ್ನ 4th ಸ್ಲಾಟ್ ಸ್ಟಾರ್ಟ್ ಮಾಡೋ ಸಮಯ ಆಗೈತಿ. ನಾನು 4th ಸ್ಲಾಟಲ್ಲಿ ಫಸ್ಟ್ ಸಬ್ಜೆಕ್ಟ್ ಎಕನಾಮಿಕ್ಸ್, ಆಮೇಲೆ ಸೋಷಾಲಜಿ, ಆಮೇಲೆ 6 to 10th ಇರುವ ಕನ್ನಡದ ಕವಿಗಳ ಬಗ್ಗೆ ಸ್ವಲ್ಪ ಇವತ್ತು ನೋಡ್ಕೋಬೇಕಾಗಿದೆ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇದು 6 to 10th ಇರುವಂತಹ ಕನ್ನಡ ಕವಿ ಪರಿಚಯಗಳನ್ನೆಲ್ಲ ನಾವು ಒಂದು ಕಡೆ ಹಚ್ಕೊಂಡೀನಿ. ಯಾಕಂದರೆ ಒಂದೇ ಕಡೆ ಇತ್ತಂದ್ರೆ ಓದೋಕೆ ಈಸಿ ಆಗುತ್ತಾ ಅಂತ ನಾನು ಇಲ್ಲಿ ಎಲ್ಲ ಪೇಸ್ಟ್ ಮಾಡ್ಕೊಂಡೀನಿ. ಈ ಪುಸ್ತಕ ನನ್ನ ಕಡೆ ವೇಸ್ಟ್ ಇತ್ತು, ಹಾಗಾಗಿ ಎಲ್ಲ ಕವಿ ಪರಿಚಯನ ನಾನು ಇಲ್ಲಿ ಹಚ್ಕೊಂಡೀನಿ ಫ್ರೆಂಡ್ಸ್. 6th to 10th ಐತಿದ್ದು. ನಾನು ಇದನ್ನು ಇವಾಗ ಓದಬೇಕು. ಓಕೆ ಫ್ರೆಂಡ್ಸ್, ನನ್ನ ಈ ದಿನದ ಸ್ಟಡಿಯನ್ನು ನಾನು ಈ ರೀತಿಯಾಗಿ ಕಳೆದೆ. ನಾನು ಅರ್ಲಿ ಮಾರ್ನಿಂಗ್ 3 AM ನೈಟ್ 8:30 ನಾನು ಈ ರೀತಿಯಾಗಿ ನನ್ನ ಸ್ಟಡಿ ರೂಟೀನನ್ನು ಮಾಡಿದೆ. 8:30ಗೆ ನನ್ನ ಸ್ಟಡಿಯನ್ನು ಮುಗಿಸ್ತೀನಿ. ಅದಾದಮೇಲೆ ಊಟ ಮಾಡಿ ಮಲ್ಕೊಳ್ಳೋತ್ಲಿಗೆ 9:30 ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾನು ಬೇಗ 8:30ಗೆ ಮುಗಿಸ್ಬಿಡ್ತೀನಿ. ನಾನು ಮತ್ತು ನೀವು ಪ್ರತಿನಿತ್ಯವೂ ಉತ್ತಮ ರೀತಿಯಾಗಿರುವಂತಹ ವಿದ್ಯಾಭ್ಯಾಸವನ್ನು ಮಾಡಿ ನಮ್ಮ ಕನಸಿನ ಹುದ್ದೆಯನ್ನು ಪಡೆಯೋಣ ಎಂದು ಹೇಳುತ್ತಾ ನನ್ನ ಈ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.